ಹಾಯ್ ನಮಸ್ಕಾರ, ನೋಡ್ತೀರಾ umeshbendekatte ಯೂಟ್ಯೂಬ್ ಚಾನಲ್. ಗಾಯ್ಸ್, ಈ ಒಂದು ನೋಡಲಿ Realme 11 5Gನ ಮೊಬೈಲ್ನ ರಿವ್ಯೂ ಮಾಡ್ತಾಯಿನಿ. ಸೊ ನೋಡೋಣ ಇವ್ರೊಳಗೆ ಏನೇನು ಫೀಚರ್ಸ್ನ ಕೊಡ್ತಾ ಇದ್ದಾರೆ, ಸೊ ಮೊಬೈಲ್ ಬಾಕ್ಸ್ ಒಳಗಡೆ ಏನೇನು ಸಿಗುತ್ತೆ ಮತ್ತು ಯಾವ ರೀತಿ ಸ್ಪೆಸಿಫಿಕೇಷನ್ಸ್ನ ಇಟ್ಟಿದ್ದಾರೆ ಅಂತ ಇವ್ರು ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿದ್ದೆ ನೋಡ್ತೀರಾ. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ಗಾಯ್ಸ್, ಈ ಒಂದು ಮೊಬೈಲ್ ಬೈ ಲಿಂಕ್ನ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಒಂದು ಕ್ಲಿಕ್ ಮಾಡ್ಕೊಂಬಿಟ್ಟು ಚೆಕ್ಔಟ್ ಕೂಡ ಮಾಡ್ಕೋಬೋದು. ಸೊ ಬೈ ಮಾಡೋರು ಬೈನು ಕೂಡ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ಈ ಒಂದು ವೇರಿಯಂಟ್ ಬಂದು ಈ ಮೊಬೈಲ್ನ ವೇರಿಯಂಟ್ ಬಂದುಬಿಟ್ಟು ನಿಮಗೆ ಎರಡು ವೇರಿಯಂಟಲ್ಲಿದೆ. ಒಂದು 128GB ರೋಮ್ಗೆ 8GB ರ್ಯಾಮು ಮತ್ತು 8GB ರ್ಯಾಮ್ಗೆ 256GB ರೋಮ್. ಸೊ ರ್ಯಾಮು ಸೇಮ್ ಇದೆ. ಸೊ ಎರಡು ವೇರಿಯಂಟಿಗೂ ಸೇಮ್ ಇದೆ. ಒಂದು 128GB ಸ್ಟೋರೇಜ್ ಇರೋದು ಮತ್ತು 8GB ರ್ಯಾಮ್ಗೆ ನಿಮಗೆ 12999 ರೂಪಾಯಿ ಆಗುತ್ತೆ. ಮತ್ತು 8GB ರ್ಯಾಮು 256GB ಸ್ಟೋರೇಜ್ಗೆ ಸೊ ನಿಮಗೆ 19999 ರೂಪಾಯಿ. ಸೊ 20,000. ಸೊ 20,000 ಒಳಗಡೆ ಮೊಬೈಲ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ಕಲರ್ ಬಂದಿದ್ರೆ ಮೊಬೈಲ್ ಕಲರ್ ಬಂದುಬಿಟ್ಟು ನಿಮಗೆ ಗ್ಲೋರಿ ಬ್ಲ್ಯಾಕ್ ಮತ್ತು ಗ್ಲೋರಿ ಗೋಲ್ಡ್ ಅಂತ ಒಂದು ಎರಡು ವೇರಿಯಂಟಲ್ಲಿ ಸಿಗ್ತಾಯಿದೆ ನಿಮಗೆ. ಇನ್ನು ಬಿಟ್ಟುಬಿಟ್ಟಿದ್ರೆ ಪ್ರೊಸೆಸರ್ ಬಂದುಬಿಟ್ಟು ನಿಮಗೆ ಯಾವ ರೀತಿ ಪ್ರೊಸೆಸರ್ನ ಕೊಡ್ತಾರಪ್ಪ ಅಂತಾರೆ, ಮೀಡಿಯಾಟೆಕ್ ಪ್ರೊಸೆಸರ್ನ ಕೊಡ್ತಾರೆ. ಡೈಮೆನ್ಸಿಟಿ 6100+ ಅಂತ ಒಂದು ಆಕ್ಟಾ ಕೋರ್ 2.2 GHz ಸಪೋರ್ಟ್ ಆಗುವಂಥ ಒಂದು ಪ್ರೊಸೆಸರ್ನ ಕೊಡ್ತಾರೆ. 5G ಚಿಪ್ಸೆಟ್ ಇದೆ ಅಂತಂದರೆ ಸ್ಪೀಡಾಗಿ ವರ್ಕ್ ಆಗುತ್ತೆ, ಗೇಮಿಂಗ್ ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಮತ್ತು ಇದರ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ ಬ್ಯಾಕ್ ಕ್ಯಾಮ್ರಾ 108 MP ಕ್ಯಾಮ್ರಾ ಇರುತ್ತೆ. 2 MPದು ಒಂದು ಸೆನ್ಸರ್ ಇರುತ್ತೆ. ಸೊ ವೈಡ್ ಆ್ಯಂಗಲ್ ಅದು ಇದೆ ಅಂತ ಮೆನ್ಷನ್ ಮಾಡಿಲ್ಲ ಅವರು. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇನ್ನು ಇದರ ಡಿಸ್ಪ್ಲೇ ಬಂದುಬಿಟ್ರೆ ನಿಮಗೆ 6.72 ಇಂಚಿನ ಫುಲ್ HD+ LCD ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಕ್ವಾಲಿಟಿ ಇರುತ್ತೆ. ಇನ್ನು ಇದು ಬ್ಯಾಟ್ರಿ ಬಂದುಬಿಟ್ರೆ ನಿಮಗೆ 5000 mAh ಪವರ್ ಬ್ಯಾಂಕ್ ಇದು ಪವರ್ ಇರುವಂಥ 5000 mAh ಪವರ್ ಇರುವಂಥ ಬ್ಯಾಟ್ರಿನ ಕೊಡ್ತಾರೆ. ಅಂತಂದರೆ ಕೋರ್ಸ್ ಎಲ್ಲ ಮೊಬೈಲ್ಸ್ ಕೊಡೋಂಗೆ ಕೊಡ್ತಾ ಇದ್ದಾರೆ. ಮತ್ತು ಇದ್ರ ಒಳಗಡೆ ನಿಮಗೆ ಚಾರ್ಜರ್ ಯಾವ ರೀತಿ ಕೊಡ್ತಾರಪ್ಪ ಅಂತಂದರೆ 67 ವ್ಯಾಟ್ನ ಸೂಪರ್ ವರ್ಕ್ ಅಂತ ಒಂದು ಚಾರ್ಜರ್ನ ಕೊಡ್ತಿದ್ದಾರೆ. ಅಂತಂದರೆ ಸ್ಪೀಡಾಗುತ್ತೆ. 67 ವ್ಯಾಟ್ ಅಂದರೆ ಸ್ಪೀಡಾಗುತ್ತೆ. ಮಿನಿಮಮ್ ಒಂದು 40 ನಿಮಿಷದಲ್ಲಿ ಆಗ್ಬೋದು ಫುಲ್ ಮೊಬೈಲ್ ಚಾರ್ಜ್. ಮತ್ತು ಇದರಲ್ಲಿ ನಿಮಗೆ ಡೈನಾಮಿಕ್ ರ್ಯಾಮ್ನ ಕೊಡ್ತಿದ್ದಾರೆ. 8+8GB ಡೈನಾಮಿಕ್ ರ್ಯಾಮ್ ಅಂತ. ಅಂತಂದರೆ ಏನಪ್ಪ ಅಂತಂದರೆ 8GB ಮೊಬೈಲಲ್ಲೇ ಇರುವಂಥದ್ದು ರ್ಯಾಮು. ಇನ್ನೊಂದು ನಿನ್ನ 8GB ನಿಮ್ಮೊಂದು ಸ್ಟೋರೇಜಿಂದ ಕನ್ಸ್ಯೂಮ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಒಂದು ಮೊಬೈಲಲ್ಲಿ 8GB ರ್ಯಾಮ್ ಇರುತ್ತೆ ಮತ್ತು ಸ್ಟೋರೇಜ್ ಆ ರೋಮಲ್ಲಿ ಕೂಡ ಕನ್ಸ್ಯೂಮ್ ಆಗುತ್ತೆ ನೀವು ಅದನ್ನ ಡೈನಾಮಿಕ್ ರ್ಯಾಮ್ನ ಆನ್ ಮಾಡ್ಕೊಂಡ್ರೆ. ಇನ್ನು ಫಿಂಗರ್ ಪ್ರಿಂಟ್ ಸಿಂಗರ್ ಬಂದುಬಿಟ್ಟು ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅಂತಂದರೆ ಬಲ್ಗಡೆ ಪವರ್ ಆನ್ ಅಪ್ ಬಟನ್ ಸೊ ಅದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡ್ತಾ ಇದ್ದಾರೆ. ಇನ್ನು ಇದರ ಪೋರ್ಟ್ಸ್ ಬಗ್ಗೆ ಬಂದುಬಿಟ್ರೆ ನಿಮಗೆ 3.5 mm ಇಯರ್ಫೋನ್ ಜಾಕ್ನ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇಷ್ಟ್ರ ಮೇಲೆ ನಿಮಗೆ ಬರುವಂಥ ಮೊಬೈಲ್ಸ್ಗಳಲ್ಲಿ ಇಯರ್ಫೋನ್ ಜಾಕು ಇರೋಲ್ಲ. ಸೊ ಆಡಿಯೋ ಜಾಕು ಇರೋಲ್ಲ. ಸೊ ತೆಗಿತಾ ಇದ್ದಾರೆ, ಕೆಲವೊಂದಿಷ್ಟು ಮೊಬೈಲಲ್ಲಿ ತೆಗಿತಾರೆ ಆಗಲೇ. ಮತ್ತು ಒಂದು ಮೈಕ್ ಇದೆ, ಮತ್ತು Type-C USB ಅಂತ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ, ಮತ್ತು ಸ್ಪೀಕರು, ಮತ್ತು ಮೇಲಿನ ಕಡೆ ಭಾಗದಲ್ಲಿ ನಿಮಗೆ ಒಂದು ಡಾಟ್ ಕಾಣ್ತಿಲ್ಲ. ಸೊ ಅದು ಕೂಡ ಮೈಕು. ಸೊ ಅದು ಮೈಕ್ ಸಪೋರ್ಟ್ ಆಗುತ್ತೆ. ಸೊ ಲೌಡ್ ಸ್ಪೀಕರ್ ಇವೆಲ್ಲ ಇಟ್ಟಾಗ ಸಪೋರ್ಟ್ ಆಗುತ್ತೆ, ವಿಡಿಯೋ ಮಾಡಬೇಕಾಗಿರಲ್ಲ ಸಪೋರ್ಟ್ ಆಗುತ್ತೆ ಅದು. ಇನ್ನು ಒಂದು ಮೊಬೈಲ್ ನಿಮಗೆ 4G 5G ಮತ್ತು 3G 2G ಇಷ್ಟಕ್ಕೂ ಸಪೋರ್ಟ್ ಆಗುತ್ತೆ. 4G ಮೊಬೈಲ್ ಇದು. ಸೊ 4G ಸಪೋರ್ಟ್ ಆಗುತ್ತೆ. ಡ್ಯುಯಲ್ ಸಿಮ್ಮು 4G ಸಪೋರ್ಟ್ ಆಗುತ್ತೆ. ಮತ್ತು ಸ್ಟೋರೇಜ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದಂತೆ. ಸೊ ಅವರೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಕ್ವಿಕ್ ಚಾರ್ಜಿಂಗ್ ಕೂಡ ಇದೆ, ಅಂತಂದರೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ 67 ವ್ಯಾಟ್ ಅಂತಂದರೆ ಆಟೋಮೆಟಿಕ್ಲಿ ಚಾರ್ಜ್ ಸ್ಪೀಡಾಗಿ ಆಗುತ್ತೆ. ಇದ್ರ ಮೊಬೈಲ್ ಒಳಗಡೆ ನಿಮಗೆ ಬಾಕ್ಸ್ ಒಳಗಡೆ ನಿಮ್ಗೆ ಏನೇನು ಸಿಗ್ತಾ ಇದೆಯಪ್ಪ ಅಂತಂದರೆ ನಿಮಗೆ ಹ್ಯಾಂಡ್ಸೆಟ್ ಸಿಗುತ್ತೆ. ಅಂತಂದರೆ ಮೊಬೈಲ್ ಇರುತ್ತೆ, ಮತ್ತು ಒಂದು ಅಡಾಪ್ಟ್ರು, ಮತ್ತು USB ಕೇಬಲ್. USB ಕೇಬಲ್ ಅಂದರೆ ಗೊತ್ತಿದೆ ಅನ್ಕೊಡ್ತೀನಿ. ಸೊ ಚಾರ್ಜ್ ಮಾಡ್ಕೊಂಡು ಕೇಬಲ್, ಮತ್ತು ಇಂಪಾರ್ಟೆಂಟ್ ಬುಕ್ಲೆಟ್ಟು, ವಾರಂಟಿ ಕಾರ್ಡು, ಮತ್ತು ಕ್ವಿಕ್ ಗೈಡು, ಮತ್ತು ಸಿಮ್ ಕಾರ್ಡ್ ಟೂಲ್ ಅಂದರೆ ಸಿಮ್ ಕಾರ್ಡ್ ಎಜೆಕ್ಟ್ ಟೂಲ್ ಅಂತ ಕೊಡ್ತಾ ಇದ್ದಾರೆ. ಅದೆಲ್ಲ ಮೊಬೈಲ್ಸ್ ಕೊಡೋಂಗೆ ಕೊಡ್ತಾ ಇದ್ದಾರೆ. ಸಿಮ್ ಬಿಚ್ಚೋದು. ಸೊ ಸ್ಕ್ರೀನ್ ಪ್ರೊಟೆಕ್ಟರ್ ಫ್ಲೇಮ್ ಮೇಲೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕ್ತಾಯಿರಂತೆ, ಯಾವುದು ಅಂತ ಗೊತ್ತಿಲ್ಲ. ಸೊ ಅದೊಂದು ಫ್ಲೇಮ್ ಹಾಕ್ತಾರೆ, ಸ್ಕ್ರೀನ್ ಗಾರ್ಡ ಏನೋ ಗೊತ್ತಿಲ್ಲ. ಮತ್ತು TPU ಕೇಸ್ನ ಸಿಗ್ತದೆ, ಅಂದರೆ ಟ್ರಾನ್ಸ್ಪರೆನ್ಸ್ ಕೇಸ್ ಇರುತ್ತಲ್ಲ. ಸೊ ಬ್ಯಾಕ್ ಕವರು ಸಿಗ್ತಾಯಿದೆ. ನೀವು ವಾರಂಟಿ ಬಗ್ಗೆ ಬಂದುಬಿಟ್ರೆ ನಿಮಗೆ 1 ವರ್ಷದ ಮ್ಯಾನುಫ್ಯಾಕ್ಚರ್ ವಾರಂಟಿ ಇದೆ. ಅಂತ ಮ್ಯಾನುಫ್ಯಾಕ್ಚರ್ ಅಂತಾರೆ ಮೊಬೈಲಿಗೆ, ಹೆಡ್ಸೆಟ್ಟಿಗೆ ಇರುತ್ತೆ. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಆದರೆ ಸೊ ವಾರಂಟಿನ ಕ್ಲೈಮ್ ಮಾಡ್ಕೋಬೋದು. ಇನ್ನು ನಿಮಗೆ 6 ತಿಂಗಳು ಆಕ್ಸಸರೀಸ್ ಮೇಲೆ, ಬಾಕ್ಸ್ ಆಕ್ಸಸರಿ ಅಂದರೆ ಒಳಗಡೆ ಬರುವಂಥ ಅಡಾಪ್ಟರ್ ಆಯಿತು, ಮತ್ತು ಕೇಬಲ್ ಆಯಿತು, ಕೇಸ್ ಆಯಿತು. ಸೊ ಇದಕ್ಕೂ ನಿಮಗೆ 6 ತಿಂಗಳು ವಾರಂಟಿನ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಮೊಬೈಲ್ ಇರುವಂಥ ಫೀಚರ್ಸ್ಗಳಾಯಿತು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ತಗೊಳ್ಳಿ. ಒಂದು ಮಿನಿಮಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಸೊ ಅಡ್ಡಿಲ್ಲ ಒಂದು ಲೆವೆಲ್ಗೆ. ಸೊ ಒಂದು ಸಲ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸೊ ಇದು ನೋಡಿ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.